ಒಂದು ನಿಮಿಷ ಸರ್, ಇದು ಪ್ರತಿ ಜಿಲ್ಲೆಗೆ ಪ್ರತಿದಿನ ಒಂದು ದಿವಸ 2 ದಿವಸ ಅಲ್ಲ, ಪ್ರತಿದಿನ 6 ಟನ್ ಮಾಂಸ ಬರುತ್ತೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ. ಹೌ ಇಸ್ ಇಟ್ ಅದು ಹೇಗೆ? ಬೆಂಗಳೂರಲ್ಲಿ ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು, ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ, ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಮಾಂಸ ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಇಲ್ಲಿ ತೋರ್ಸೋಕೆ ತಲೆಗಳನ್ನ ಒಂದ್ ನಿಮಿಷ ತಡ್ರಿ ಸರ್. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ಚೀಲದಲ್ಲಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ಜನರನ್ನ ತೋರಿಸ್ಬೇಕು, ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ನಾನು ಹೇಳ್ತಾ ಇರೋದು, ಇದು ಕುರಿ ಮಾಂಸನೇ ಆಗ್ಲಿ ಯಾವುದೇ ಮಾಂಸ ಆಗ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಹಾರ ಇಲಾಖೆ ಇದೆ. ಇದು ಇಲ್ಲಿಗೆ ಬರೋದಕ್ಕೆ ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ 80 ಅವರ್ ಆಗುತ್ತೆ. 80 ಅವರ್ಸ್ ಸರಿ ಸರಿ ಸರ್, 80 ಅವರ್ಸ್ ಆಗುತ್ತೆ ಇದು ಇಲ್ಲಿಗೆ ಬಂದು ತಲುಪೋದಕ್ಕೆ. ಯಾಕೆಂದ್ರೆ ರಾಜಸ್ಥಾನದಿಂದ ಬರ್ಬೇಕಿದು. ರಾಜಸ್ಥಾನದಿಂದ ಇಲ್ಲಿಗೆ ಬಂದು ಇಲ್ಲಿಂದ ಹೋಗಿ ನಾಳೆ ಬೆಳಿಗ್ಗೆ ಇದು ವಿನಿಗರ್ ಹಾಕಿ ಕ್ಲೀನ್ ಮಾಡಿ ಸರ್ವಿಸ್ ಆಗೋದು. ನಾವು ಕೇಳ್ತಾ ಇರೋದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಪ್ರತಿಯೊಂದು ಚೆಕ್ ಮಾಡಿ ಸರ್. ಅಲ್ಲಿಗೆ ನೀವು ಟ್ರೈನ್ ಸರ್, ಬರೀ ಟ್ರೈನ್ ಟ್ರಾವೆಲಿಂಗ್ ಮಾತ್ರ ತಗೋಬಾರ್ದು ಸರ್. ನೋಡಿ, ಇದು ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ ಅನ್ನ ಮಾಡ್ತಿದ್ದೀವಿ. ಏಯ್ ಕಂತ್ರಿ, ಕೋತಿ, ಕಳ್ಳ, ದರೋಡೆಕೋರ, ಹಲ್ಕಟ್, ಕಚಡ, ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಬರೀ ಬೋಗಸ್ ರೀ, ಇವರು ಬೋಗಸ್ಸೆ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಬರೀ ಬೋಗಸ್ ರೀ, ಇವರು ಬೋಗಸ್ಸೆ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ.